ಯಾವಾಗಲೂ ಚಪಾತಿಗೆ ಪಲ್ಯ ಗ್ರೇವಿ ತಿಂದು ತಿಂದು ಬೋರ್ ಆಗಿದ್ದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟಪಡುವಂಥ ಆಲೂ ಪರೋಟನ ಮಾಡೋಣ ಬನ್ನಿ. ಫಸ್ಟು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ. ಒಂದು ಬೌಲ್ಗೆ ಗೋಧಿ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಚಪಾತಿ ಹಿಟ್ಟಿಗೆ ಯಾವ ಥರ ಹದ ಬೇಕು ಆ ಥರ ಕಲಿಸ್ಕೊಂಡು, ಜಾಸ್ತಿ ಸಾಫ್ಟು ಬೇಡ ಜಾಸ್ತಿ ತೆಳುವು ಬೇಡ. ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅರಿಶಿನ, ಜೀರಿಗೆ, ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಆಲೂಗಡ್ಡೆ ಬೇಯಿಸಿಕೊಂಡಿದ್ದೀನಿ, ಮ್ಯಾಶ್ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಗೆದಿಟ್ಕೊಂಡಿರುವ ಮಸಾಲೆ ಎಲ್ಲ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ಸ್ಟಫಿಂಗು, ಗೋಧಿ ಹಿಟ್ಟು ಎರಡು ರೆಡಿಯಾಗಿದೆ. ಎರಡು ಒಂದೇ ಸಮ ಉಂಡೆ ಒಂದೇ ಸೈಜಲ್ಲಿ ರೆಡಿ ಮಾಡ್ಕೊಳ್ಳಿ. ಚಪಾತಿ ಹಸಿಟ್ಟನ್ನ ಮಂದಕ್ಕೆ ಸ್ವಲ್ಪ ಲಟ್ಸ್ಕೊಳ್ಳಿ ಚಪಾತಿ ಥರ. ಆಮೇಲೆ ಒಂದು ಉಂಡೆ ಸ್ಟಫಿಂಗ್ ಇಟ್ಟು ಫೋಲ್ಡ್ ಮಾಡಿ. ಇಲ್ಲಿ ಯಾವ ಥರ ಫೋಲ್ಡ್ ಮಾಡಿ ತೋರಿಸ್ತಾನೆ ಅದೇ ಥರ ಉಂಡೆ ಮಾಡಿ ಸ್ಮೂತಾಗಿ ಲಟ್ಟಿಸಿ. ಜಾಸ್ತಿ ಫೋರ್ಸ್ ಹಾಕಿ ಲಟ್ಸ್ಬೇಡಿ, ಸ್ಟಫಿಂಗ್ ಎಲ್ಲ ಈಚೆ ಬಂದ್ಬಿಡುತ್ತೆ. ಸಾಫ್ಟಾಗಿ ಲಟ್ಸಿ. ಬಿಸಿಯಾಗಿರೋ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ತುಪ್ಪ ಹಾಕಿ ಎರಡರಲ್ಲೊಂದು ಹಾಕಿ ಸುಡಬೇಕು. ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡಿ. ಇವಾಗ ಪರೋಟಾಗೆ ಗ್ರೀನ್ ಚಟ್ನಿ ಮಾಡೋಣ. ಒಂದು ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಅರ್ಧ ರಸ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ. ಗ್ರೀನ್ ಚಟ್ನಿ ರೆಡಿ ಆಯಿತು. ಇವಾಗ ಪರೋಟಾಗೆ ರೈತ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಈಸಿಯಾಗಿ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಪರೋಟ ಅಂತ ನೋಡಿದಲ್ವಾ, ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ.